ಕೂಡ ಇನ್ನು ಕರ್ನಾಟಕದಲ್ಲಿ ರಾಜಕೀಯ ವಿದ್ಯಮಾನಗಳು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಯತ್ನಾಳ್ ವರ್ಸಸ್ ಶಿವಾನಂದ ಪಾಟೀಲ್ ಅವರ ವಿಚಾರ. ರಾಜೀನಾಮೆ ಫೈಟ್ ಇದು. ಶಿವಾನಂದ ಪಾಟೀಲ್ ವಿರುದ್ಧ ಎಂಬಿ ಪಾಟೀಲ್ ಕಿಡಿಕಾರ್ತಿದ್ದಾರೆ. ಶಿವಾನಂದ ಪಾಟೀಲ್ ತಮ್ಮ ಹೆಸರು ಪ್ರಸ್ತಾಪಿಸಿದ್ದಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ ತಂದೆ ತಾಯಿ ಹೆಸರು ಬಳಸಿದ್ದು ಅದು ಖಂಡನೀಯ. ಆದರೆ ಈ ವಿಚಾರದಲ್ಲಿ ನನ್ನನ್ನು ಯಾಕೆ ಕೆಳೆದು ತರಲಾಗಿತ್ತು? ಇದೀಗ ಎಂಬಿ ಪಾಟೀಲ್ ಅವರ ಪ್ರಶ್ನೆ. ಶಿವಾನಂದ ಪಾಟೀಲ್ ಏನೋ ಉದ್ದೇಶ ಇಟ್ಟುಕೊಂಡಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರ್ತೇನೆ ಅಂತ ಎಂಬಿ ಪಾಟೀಲ್ ಹೇಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರ ಹೇಳಿಕೆ. ಬನ್ನಿ ಹಾಗಾದ್ರೆ ಎಂಬಿ ಪಾಟೀಲ್ ಏನ್ ಹೇಳಿದ್ದಾರೆ ಕೇಳಿ. ಶಿವಾನಂದ ಪಾಟೀಲ್ ಹೇಳುವಾಗ ಎಂಬಿ ಪಾಟೀಲ್ ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು, ಅವ್ರು ಬರ್ತಾರಂತ ನಂಗೆ ತಿಳ್ಕೊಂಡಿದ್ದೆ ಅಂತ ಹೇಳಿ. ಸನ್ಮಾನ್ಯ ಶಿವಾನಂದ ಪಾಟೀಲ್ ಗೊತ್ತಿದೆ, ಅಂದು ಬೆಳಗಾವಿನಲ್ಲಿ ನಮ್ಮ ಪಕ್ಷದ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮುಖ್ಯಮಂತ್ರಿಗಳು, ಎಐಸಿಸಿ ಜನರಲ್ ಸೆಕ್ರೆಟರಿ ನಾವೆಲ್ಲ ಇದ್ವಿ. ಅವ್ರಿಗೂ ಅಲ್ಲಿ ಆಹ್ವಾನ ಇತ್ತು. ಅವ್ರಿಗೆ ಅದು ಗೊತ್ತಿದ್ದೂ ಕೂಡ, ಅದೆಲ್ಲ ತಿಳುವಳಿಕೆ ಇದ್ದನೂ ಕೂಡ ಅವ್ರು ಮಾತಾಡಿದ್ರೆ ಇದರಿಂದ ಉದ್ದೇಶ ಇವ್ರದ್ದೇನೋ ಬೇರೆನೇ ಇದೆ. ಉದ್ದೇಶ ತಿಳಿದುಕೊಂಡ್ರು ಕೂಡ ನಾನು ಅಲ್ಲಿ ಬೆಳಗಾವಿನಾಗಿದ್ದೀನಿ, ನಾನು ಜಿಲ್ಲಾ ಉಸ್ತುವಾರಿ ಸಚಿವ. ನಮ್ಮ ಜಿಲ್ಲೆ ಇವತ್ತೊಂದು ದಿವಸ ಅಲ್ಲಿ ಜನರು ಅಲ್ಲಿ ಬರಕ್ಕೆ ಹೋಗಿ ಮಾಡಿದ್ರು. ಶಿವಾನಂದ ಪಾಟೀಲ್ ಹಾವೇರಿ ಜಿಲ್ಲೆ ಉಸ್ತುವಾರಿ, ಅವ್ರಿಗೆ ನಿನ್ನೆ ಹುಬ್ಳಿಗೆ ಹೋಗಿದ್ರು. ಇವ್ರು ಹೋಗಿದ್ರಲ್ಲ ಹುಬ್ಳಿಗೆ. ಹೀಗೆ ಇದು ಗೊತ್ತಿದ್ದಾಗೂ ಕೂಡ ನಾನು ಪಕ್ಷದ ಹೈಕಮಾಂಡ್ಗೂ ಗಮನಕ್ಕೆ ತರ್ತೇನೆ, ಇದನ್ನ ವರಿಷ್ಠಗೂ ಗಮನ ತರ್ತೇನೆ. ಗೊತ್ತಿದ್ದಾಗೂ ಕೂಡ ಎಂಬಿ ಪಾಟೀಲ್ ಬಂದಿಲ್ಲ ಅಂದ್ರೆ ಏನು? ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು ಅಂದ್ರೆ ಇವ್ರು ಯಾರು ಹೇಳೋರು ನನಗೆ? ಉದ್ದೇಶ ಏನು ನಿಮ್ದು? ಕುಚ್ಚೋದತ್ತರದ ಕೆಲಸ ಇದು, ಮಿಸ್ಚುವಸ್. ಈ ರೀತಿ ಏನೋ ಒಂದು ಕೂಡ ಇನ್ನು ಕರ್ನಾಟಕದಲ್ಲಿ ರಾಜಕೀಯ ವಿದ್ಯಮಾನಗಳು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಯತ್ನಾಳ್ ವರ್ಸಸ್ ಶಿವಾನಂದ ಪಾಟೀಲ್ ಅವರ ವಿಚಾರ. ರಾಜೀನಾಮೆ ಫೈಟ್ ಇದು. ಶಿವಾನಂದ ಪಾಟೀಲ್ ವಿರುದ್ಧ ಎಂಬಿ ಪಾಟೀಲ್ ಕಿಡಿಕಾರ್ತಿದ್ದಾರೆ. ಶಿವಾನಂದ ಪಾಟೀಲ್ ತಮ್ಮ ಹೆಸರು ಪ್ರಸ್ತಾಪಿಸಿದ್ದಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ ತಂದೆ ತಾಯಿ ಹೆಸರು ಬಳಸಿದ್ದು ಅದು ಖಂಡನೀಯ. ಆದರೆ ಈ ವಿಚಾರದಲ್ಲಿ ನನ್ನನ್ನು ಯಾಕೆ ಕೆಳೆದು ತರಲಾಗಿತ್ತು? ಇದೀಗ ಎಂಬಿ ಪಾಟೀಲ್ ಅವರ ಪ್ರಶ್ನೆ. ಶಿವಾನಂದ ಪಾಟೀಲ್ ಏನೋ ಉದ್ದೇಶ ಇಟ್ಟುಕೊಂಡಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರ್ತೇನೆ ಅಂತ ಎಂಬಿ ಪಾಟೀಲ್ ಹೇಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರ ಹೇಳಿಕೆ. ಬನ್ನಿ ಹಾಗಾದ್ರೆ ಎಂಬಿ ಪಾಟೀಲ್ ಏನ್ ಹೇಳಿದ್ದಾರೆ ಕೇಳಿ. ಶಿವಾನಂದ ಪಾಟೀಲ್ ಹೇಳುವಾಗ ಎಂಬಿ ಪಾಟೀಲ್ ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು, ಅವ್ರು ಬರ್ತಾರಂತ ನಂಗೆ ತಿಳ್ಕೊಂಡಿದ್ದೆ ಅಂತ ಹೇಳಿ. ಸನ್ಮಾನ್ಯ ಶಿವಾನಂದ ಪಾಟೀಲ್ ಗೊತ್ತಿದೆ, ಅಂದು ಬೆಳಗಾವಿನಲ್ಲಿ ನಮ್ಮ ಪಕ್ಷದ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮುಖ್ಯಮಂತ್ರಿಗಳು, ಎಐಸಿಸಿ ಜನರಲ್ ಸೆಕ್ರೆಟರಿ ನಾವೆಲ್ಲ ಇದ್ವಿ. ಅವ್ರಿಗೂ ಅಲ್ಲಿ ಆಹ್ವಾನ ಇತ್ತು. ಅವ್ರಿಗೆ ಅದು ಗೊತ್ತಿದ್ದೂ ಕೂಡ, ಅದೆಲ್ಲ ತಿಳುವಳಿಕೆ ಇದ್ದನೂ ಕೂಡ ಅವ್ರು ಮಾತಾಡಿದ್ರೆ ಇದರಿಂದ ಉದ್ದೇಶ ಇವ್ರದ್ದೇನೋ ಬೇರೆನೇ ಇದೆ. ಉದ್ದೇಶ ತಿಳಿದುಕೊಂಡ್ರು ಕೂಡ ನಾನು ಅಲ್ಲಿ ಬೆಳಗಾವಿನಾಗಿದ್ದೀನಿ, ನಾನು ಜಿಲ್ಲಾ ಉಸ್ತುವಾರಿ ಸಚಿವ. ನಮ್ಮ ಜಿಲ್ಲೆ ಇವತ್ತೊಂದು ದಿವಸ ಅಲ್ಲಿ ಜನರು ಅಲ್ಲಿ ಬರಕ್ಕೆ ಹೋಗಿ ಮಾಡಿದ್ರು. ಶಿವಾನಂದ ಪಾಟೀಲ್ ಹಾವೇರಿ ಜಿಲ್ಲೆ ಉಸ್ತುವಾರಿ, ಅವ್ರಿಗೆ ನಿನ್ನೆ ಹುಬ್ಳಿಗೆ ಹೋಗಿದ್ರು. ಇವ್ರು ಹೋಗಿದ್ರಲ್ಲ ಹುಬ್ಳಿಗೆ. ಹೀಗೆ ಇದು ಗೊತ್ತಿದ್ದಾಗೂ ಕೂಡ ನಾನು ಪಕ್ಷದ ಹೈಕಮಾಂಡ್ಗೂ ಗಮನಕ್ಕೆ ತರ್ತೇನೆ, ಇದನ್ನ ವರಿಷ್ಠಗೂ ಗಮನ ತರ್ತೇನೆ. ಗೊತ್ತಿದ್ದಾಗೂ ಕೂಡ ಎಂಬಿ ಪಾಟೀಲ್ ಬಂದಿಲ್ಲ ಅಂದ್ರೆ ಏನು? ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು ಅಂದ್ರೆ ಇವ್ರು ಯಾರು ಹೇಳೋರು ನನಗೆ? ಉದ್ದೇಶ ಏನು ನಿಮ್ದು? ಕುಚ್ಚೋದತ್ತರದ ಕೆಲಸ ಇದು, ಮಿಸ್ಚುವಸ್. ಈ ರೀತಿ ಏನೋ ಒಂದು ಕೂಡ ಇನ್ನು ಕರ್ನಾಟಕದಲ್ಲಿ ರಾಜಕೀಯ ವಿದ್ಯಮಾನಗಳು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಯತ್ನಾಳ್ ವರ್ಸಸ್ ಶಿವಾನಂದ ಪಾಟೀಲ್ ಅವರ ವಿಚಾರ. ರಾಜೀನಾಮೆ ಫೈಟ್ ಇದು. ಶಿವಾನಂದ ಪಾಟೀಲ್ ವಿರುದ್ಧ ಎಂಬಿ ಪಾಟೀಲ್ ಕಿಡಿಕಾರ್ತಿದ್ದಾರೆ. ಶಿವಾನಂದ ಪಾಟೀಲ್ ತಮ್ಮ ಹೆಸರು ಪ್ರಸ್ತಾಪಿಸಿದ್ದಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ ತಂದೆ ತಾಯಿ ಹೆಸರು ಬಳಸಿದ್ದು ಅದು ಖಂಡನೀಯ. ಆದರೆ ಈ ವಿಚಾರದಲ್ಲಿ ನನ್ನನ್ನು ಯಾಕೆ ಕೆಳೆದು ತರಲಾಗಿತ್ತು? ಇದೀಗ ಎಂಬಿ ಪಾಟೀಲ್ ಅವರ ಪ್ರಶ್ನೆ. ಶಿವಾನಂದ ಪಾಟೀಲ್ ಏನೋ ಉದ್ದೇಶ ಇಟ್ಟುಕೊಂಡಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರ್ತೇನೆ ಅಂತ ಎಂಬಿ ಪಾಟೀಲ್ ಹೇಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರ ಹೇಳಿಕೆ. ಬನ್ನಿ ಹಾಗಾದ್ರೆ ಎಂಬಿ ಪಾಟೀಲ್ ಏನ್ ಹೇಳಿದ್ದಾರೆ ಕೇಳಿ. ಶಿವಾನಂದ ಪಾಟೀಲ್ ಹೇಳುವಾಗ ಎಂಬಿ ಪಾಟೀಲ್ ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು, ಅವ್ರು ಬರ್ತಾರಂತ ನಂಗೆ ತಿಳ್ಕೊಂಡಿದ್ದೆ ಅಂತ ಹೇಳಿ. ಸನ್ಮಾನ್ಯ ಶಿವಾನಂದ ಪಾಟೀಲ್ ಗೊತ್ತಿದೆ, ಅಂದು ಬೆಳಗಾವಿನಲ್ಲಿ ನಮ್ಮ ಪಕ್ಷದ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮುಖ್ಯಮಂತ್ರಿಗಳು, ಎಐಸಿಸಿ ಜನರಲ್ ಸೆಕ್ರೆಟರಿ ನಾವೆಲ್ಲ ಇದ್ವಿ. ಅವ್ರಿಗೂ ಅಲ್ಲಿ ಆಹ್ವಾನ ಇತ್ತು. ಅವ್ರಿಗೆ ಅದು ಗೊತ್ತಿದ್ದೂ ಕೂಡ, ಅದೆಲ್ಲ ತಿಳುವಳಿಕೆ ಇದ್ದನೂ ಕೂಡ ಅವ್ರು ಮಾತಾಡಿದ್ರೆ ಇದರಿಂದ ಉದ್ದೇಶ ಇವ್ರದ್ದೇನೋ ಬೇರೆನೇ ಇದೆ. ಉದ್ದೇಶ ತಿಳಿದುಕೊಂಡ್ರು ಕೂಡ ನಾನು ಅಲ್ಲಿ ಬೆಳಗಾವಿನಾಗಿದ್ದೀನಿ, ನಾನು ಜಿಲ್ಲಾ ಉಸ್ತುವಾರಿ ಸಚಿವ. ನಮ್ಮ ಜಿಲ್ಲೆ ಇವತ್ತೊಂದು ದಿವಸ ಅಲ್ಲಿ
ಜನರು ಅಲ್ಲಿ ಬರಕ್ಕೆ ಇದು ಮಾಡಿದ್ರು. ಶಿವಾನಂದ ಪಾಟೀಲ್ ಹಾವೇರಿ ಜಿಲ್ಲೆ ಉಸ್ತುವಾರಿ, ಅವ್ರಿಗೆ ನಿನ್ನೆ ಹುಬ್ಳಿಗೆ ಹೋಗಿದ್ರು. ಇವ್ರು ಹೋಗಿದ್ರಲ್ಲ ಹುಬ್ಳಿಗೆ. ಹೀಗೆ ಇದು ಗೊತ್ತಿದ್ದಾಗೂ ಕೂಡ ನಾನು ಪಕ್ಷದ ಹೈಕಮಾಂಡ್ಗೂ ಗಮನ ತರ್ತೇನೆ, ಇದನ್ನ ವರಿಷ್ಠರಿಗೂ ಗಮನ ತರ್ತೇನೆ. ಗೊತ್ತಿದ್ದಾಗೂ ಕೂಡ ಎಂಬಿ ಪಾಟೀಲ್ ಬಂದಿಲ್ಲ ಅಂದ್ರೆ ಏನು, ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು ಅಂದ್ರೆ ಇವ್ರು ಯಾರು ಹೇಳೋರು ನನಗೆ? ಉದ್ದೇಶ ಏನು ನಿಮ್ದು? ಕುಚ್ಚೋದಪ್ಪ ಕೆಲಸ ಇದು, ಮಿಸ್ಚುವಸ್. ಈ ರೀತಿ ಏನೋ ಒಂದು ನೋಡಿ, ಇನ್ನು ಕರ್ನಾಟಕದಲ್ಲಿ ರಾಜಕೀಯ ವಿದ್ಯಮಾನಗಳು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಯತ್ನಾಳ್ ವರ್ಸಸ್ ಶಿವಾನಂದ ಪಾಟೀಲ್ ಅವರ ವಿಚಾರ. ರಾಜೀನಾಮೆ ಫೈಟ್ ಇದು. ಶಿವಾನಂದ ಪಾಟೀಲ್ ವಿರುದ್ಧ ಎಂಬಿ ಪಾಟೀಲ್ ಕಿಡಿಕಾರ್ತಿದ್ದಾರೆ. ಶಿವಾನಂದ ಪಾಟೀಲ್ ತಮ್ಮ ಹೆಸರು ಪ್ರಸ್ತಾಪಿಸಿದ್ದಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ ತಂದೆ ತಾಯಿ ಹೆಸರು ಬಳಸಿದ್ದು ಅದು ಖಂಡನೀಯ. ಆದರೆ ಈ ವಿಚಾರದಲ್ಲಿ ನನ್ನನ್ನೇ ಕೆಳೆದು ತರಲಾಗಿತ್ತು. ಇದೀಗ ಎಂಬಿ ಪಾಟೀಲ್ ಅವರ ಪ್ರಶ್ನೆ. ಶಿವಾನಂದ ಪಾಟೀಲ್ ಏನೋ ಉದ್ದೇಶ ಇಟ್ಕೊಂಡಿದ್ದಾರೆ, ಈ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರ್ತೇನೆ ಅಂತ ಎಂಬಿ ಪಾಟೀಲ್ ಹೇಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರ ಹೇಳಿಕೆ. ಬನ್ನಿ ಹಾಗಾದ್ರೆ ಎಂಬಿ ಪಾಟೀಲ್ ಏನ್ ಹೇಳಿದ್ದಾರೆ ಕೇಳಿ. ಇದ್ದೂ ಶಿವಾನಂದ ಪಾಟೀಲ್ ಹೇಳುವಾಗ ಎಂಬಿ ಪಾಟೀಲ್ ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು, ಅವ್ರು ಬರ್ತಾರತ್ ನಾನು ತಿಳ್ಕೊಂಡಿದ್ದೆ ಅಂತ ಹೇಳಿ. ಸನ್ಮಾನ್ಯ ಶಿವಾನಂದ ಪಾಟೀಲ್ ಗೊತ್ತಿದೆ, ಅಂದು ಬೆಳಗಾವಿನಲ್ಲಿ ನಮ್ಮ ಪಕ್ಷದ ಬೆಲೆ ಏರಿಕೆ ವಿರುದ್ಧ ಹೋರಾಟ, ಮುಖ್ಯಮಂತ್ರಿಗಳು, ಎಐಸಿಸಿ ಜನರಲ್ ಸೆಕ್ರೆಟರಿ ನಾವೆಲ್ಲ ಇದ್ವಿ, ಅವ್ರಿಗೂ ಅಲ್ಲಿ ಆಹ್ವಾನ ಇತ್ತು. ಅವ್ರಿಗದು ಗೊತ್ತಿದ್ದೂ ಕೂಡ, ಅದೆಲ್ಲ ತಿಳುವಳಿಕೆ ಇದ್ದೂ ಕೂಡ ಅವ್ರು ಮಾತಾಡಿದಾರೆ. ಇದರಿಂದ ಉದ್ದೇಶ ಇವ್ರದ್ದೇನೋ ಬೇರೆನೇ ಇದೆ. ಉದ್ದೇಶ ತಿಳಿದುಕೊಂಡ್ರು ಕೂಡ ನಾನು ಅಲ್ಲಿ ಬೆಳಗಾವಿನಾಗಿದ್ದೀನಿ, ನಾನು ಜಿಲ್ಲಾ ಉಸ್ತುವಾರಿ ಸಚಿವ, ನಮ್ಮ ಜಿಲ್ಲೆ ಇವತ್ತಿನ ದಿವಸ ಅಲ್ಲಿ ಜನರು ಅಲ್ಲಿ ಬರಕ್ಕೆ ಇದು ಮಾಡಿದ್ರು. ಶಿವಾನಂದ ಪಾಟೀಲ್ ಹಾವೇರಿ ಜಿಲ್ಲೆ ಉಸ್ತುವಾರಿ, ಅವ್ರಿಗೆ ನಿನ್ನೆ ಹುಬ್ಳಿಗೆ ಹೋಗಿದ್ರು. ಇವ್ರು ಹೋಗಿದ್ರಲ್ಲ ಹುಬ್ಳಿಗೆ. ಹೀಗೆ ಇದು ಗೊತ್ತಿದ್ದಾಗೂ ಕೂಡ ನಾನು ಪಕ್ಷದ ಹೈಕಮಾಂಡ್ಗೂ ಗಮನ ತರ್ತೇನೆ, ಇದನ್ನ ವರಿಷ್ಠರಿಗೂ ಗಮನ ತರ್ತೇನೆ. ಗೊತ್ತಿದ್ದಾಗೂ ಕೂಡ ಎಂಬಿ ಪಾಟೀಲ್ ಬಂದಿಲ್ಲ ಅಂದ್ರೆ ಏನು, ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು ಅಂದ್ರೆ ಇವ್ರು ಯಾರು ಹೇಳೋರು ನನಗೆ? ಉದ್ದೇಶ ಏನು ನಿಮ್ದು? ಕುಚ್ಚೋದಪ್ಪ ಕೆಲಸ ಇದು, ಮಿಸ್ಚುವಸ್. ಈ ರೀತಿ ಏನೋ ಒಂದು ನೋಡಿ, ಇನ್ನು ಕರ್ನಾಟಕದಲ್ಲಿ ರಾಜಕೀಯ ವಿದ್ಯಮಾನಗಳು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಯತ್ನಾಳ್ ವರ್ಸಸ್ ಶಿವಾನಂದ ಪಾಟೀಲ್ ಅವರ ವಿಚಾರ. ರಾಜೀನಾಮೆ ಫೈಟ್ ಇದು. ಶಿವಾನಂದ ಪಾಟೀಲ್ ವಿರುದ್ಧ ಎಂಬಿ ಪಾಟೀಲ್ ಕಿಡಿಕಾರ್ತಿದ್ದಾರೆ. ಶಿವಾನಂದ ಪಾಟೀಲ್ ತಮ್ಮ ಹೆಸರು ಪ್ರಸ್ತಾಪಿಸಿದ್ದಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ ತಂದೆ ತಾಯಿ ಹೆಸರು ಬಳಸಿದ್ದು ಅದು ಖಂಡನೀಯ. ಆದರೆ ಈ ವಿಚಾರದಲ್ಲಿ ನನ್ನನ್ನೇ ಕೆಳೆದು ತರಲಾಗಿತ್ತು. ಇದೀಗ ಎಂಬಿ ಪಾಟೀಲ್ ಅವರ ಪ್ರಶ್ನೆ. ಶಿವಾನಂದ ಪಾಟೀಲ್ ಏನೋ ಉದ್ದೇಶ ಇಟ್ಕೊಂಡಿದ್ದಾರೆ, ಈ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರ್ತೇನೆ ಅಂತ ಎಂಬಿ ಪಾಟೀಲ್ ಹೇಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರ ಹೇಳಿಕೆ. ಬನ್ನಿ ಹಾಗಾದ್ರೆ ಎಂಬಿ ಪಾಟೀಲ್ ಏನ್ ಹೇಳಿದ್ದಾರೆ ಕೇಳಿ. ಇದ್ದೂ ಶಿವಾನಂದ ಪಾಟೀಲ್ ಹೇಳುವಾಗ ಎಂಬಿ ಪಾಟೀಲ್ ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು, ಅವ್ರು ಬರ್ತಾರತ್ ನಾನು ತಿಳ್ಕೊಂಡಿದ್ದೆ ಅಂತ ಹೇಳಿ. ಸನ್ಮಾನ್ಯ ಶಿವಾನಂದ ಪಾಟೀಲ್ ಗೊತ್ತಿದೆ, ಅಂದು ಬೆಳಗಾವಿನಲ್ಲಿ ನಮ್ಮ ಪಕ್ಷದ ಬೆಲೆ ಏರಿಕೆ ವಿರುದ್ಧ ಹೋರಾಟ, ಮುಖ್ಯಮಂತ್ರಿಗಳು, ಎಐಸಿಸಿ ಜನರಲ್ ಸೆಕ್ರೆಟರಿ ನಾವೆಲ್ಲ ಇದ್ವಿ, ಅವ್ರಿಗೂ ಅಲ್ಲಿ ಆಹ್ವಾನ ಇತ್ತು. ಅವ್ರಿಗದು ಗೊತ್ತಿದ್ದೂ ಕೂಡ, ಅದೆಲ್ಲ ತಿಳುವಳಿಕೆ ಇದ್ದೂ ಕೂಡ ಅವ್ರು ಮಾತಾಡಿದಾರೆ. ಇದರಿಂದ ಉದ್ದೇಶ ಇವ್ರದ್ದೇನೋ ಬೇರೆನೇ ಇದೆ. ಉದ್ದೇಶ ತಿಳಿದುಕೊಂಡ್ರು ಕೂಡ ನಾನು ಅಲ್ಲಿ ಬೆಳಗಾವಿನಾಗಿದ್ದೀನಿ, ನಾನು ಜಿಲ್ಲಾ ಉಸ್ತುವಾರಿ ಸಚಿವ, ನಮ್ಮ ಜಿಲ್ಲೆ ಇವತ್ತಿನ ದಿವಸ ಅಲ್ಲಿ ಜನರು ಅಲ್ಲಿ ಬರಕ್ಕೆ ಇದು ಮಾಡಿದ್ರು. ಶಿವಾನಂದ ಪಾಟೀಲ್ ಹಾವೇರಿ ಜಿಲ್ಲೆ ಉಸ್ತುವಾರಿ, ಅವ್ರಿಗೆ ನಿನ್ನೆ ಹುಬ್ಳಿಗೆ ಹೋಗಿದ್ರು. ಇವ್ರು ಹೋಗಿದ್ರಲ್ಲ ಹುಬ್ಳಿಗೆ. ಹೀಗೆ ಇದು ಗೊತ್ತಿದ್ದಾಗೂ ಕೂಡ ನಾನು ಪಕ್ಷದ ಹೈಕಮಾಂಡ್ಗೂ ಗಮನ ತರ್ತೇನೆ, ಇದನ್ನ ವರಿಷ್ಠರಿಗೂ ಗಮನ ತರ್ತೇನೆ. ಗೊತ್ತಿದ್ದಾಗೂ ಕೂಡ ಎಂಬಿ ಪಾಟೀಲ್ ಬಂದಿಲ್ಲ ಅಂದ್ರೆ ಏನು, ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು ಅಂದ್ರೆ ಇವ್ರು ಯಾರು ಹೇಳೋರು ನನಗೆ? ಉದ್ದೇಶ ಏನು ನಿಮ್ದು? ಕುಚ್ಚೋದಪ್ಪ ಕೆಲಸ ಇದು, ಮಿಸ್ಚುವಸ್. ಈ ರೀತಿ ಏನೋ